ನಮಸ್ಕಾರ. ನಮ್ಮ ಕರ್ನಾಟಕ ಕಾಂಗ್ರೆಸ್ ಘನ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಸುಮಾರು 2 ವರ್ಷ ಆಯ್ತು. ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದರೆ ಬಸವ ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕ ನಗರ. ಇದು ಸತ್ಯವಾದ ಮಾತು. ಬಸವಣ್ಣನವರ ಸಾಂಸ್ಕೃತಿಕ ನಗರ ಬಸವ ಕಲ್ಯಾಣ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲ. ಯಾಕಂದ್ರ 2021ರಿಂದ ಇಲ್ಲಿ ಕ್ಷೇತ್ರ ಪ್ರತಿನಿಧಿಸೋರು ಬಿಜೆಪಿ ಶಾಸಕರಾದ ಸನ್ಮಾನ್ಯ ಶರಣು ಸಲಗರ್ ಅವರು. ಈಗಾಗಲೇ ಅವ್ರು ಶಾಸಕರಾಗಿ 5 ವರ್ಷ ಐತೆ ಕಾರ್ಯ ಮಾಡ್ಲತ್ತಾರ. ಬಿಜೆಪಿ ಸರ್ಕಾರದಾಗ 20 ತಿಂಗಳು, ಕಾಂಗ್ರೆಸ್ ಸರ್ಕಾರದಾಗ ಈಗ 3 ವರ್ಷ ಆಗಿರ್ಬೇಕು, ಮೋಸ್ಟ್ಲಿ ಹೆಚ್ಚು ಕಮ್ಮಿ. 20 ತಿಂಗಳಲ್ಲಿ ಅವ್ರಿಗೆ ವರ್ಷಿಗ KKRDB ಇಂದ 40 ಕೋಟಿ ಅನುದಾನ ಬಂದು. 20 ತಿಂಗಳು ಬಿಜೆಪಿ ಆಡಳಿತದಲ್ಲಿ 20 ತಿಂಗಳು ಅವ್ರ ಶಾಸಕರಿದ್ದಾಗ KKRDB ಇಂದ 40 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆದ್ರೆ ಕಳೆದ 23ರಿಂದ 3 ವರ್ಷಗಳ ಕಾಲ KKRDB ಇಂದ ಬಂದಂತ ಅನುದಾನ ಸುಮಾರು 250 ಕೋಟಿ ರೂಪಾಯಿ ಸಮೀಪಿದೆ, ಹೆಚ್ಚು ಕಮ್ಮಿ. ಆ 250 ಕೋಟಿಯಲ್ಲಿ ನಾರಾಯಣಪುರ ಕ್ರಾಸ್ದಿಂದ ನಾಗಣ್ಣ ಕಟ್ಟೆವರೆಗೆ, ಸಸ್ತಾಪುರ ಬಂಗಲಾಯಿಂದ ಕೋಟೆವರೆಗೆ, ಇವು 2 ಬಸವ ಕಲ್ಯಾಣ ಮುಖ್ಯ ರಸ್ತೆಗಳು. ಇವು ಯಾವ ಮುಖ್ಯ ರಸ್ತೆಗಳು? ಬಸವ ಕಲ್ಯಾಣ ನಗರ ನೋಡ್ಬೇಕಂದ್ರೆ 2 ಮುಖ್ಯ ರಸ್ತೆಗಳು. 2 ಮುಖ್ಯ ರಸ್ತೆಗಳ ಪರಿಸ್ಥಿತಿ ದಯನೀಯವಾದಂತ ಪರಿಸ್ಥಿತಿ ಅದ. ಆದ್ರ ಬಸವ ಕಲ್ಯಾಣ ಜನತೆಯ ಒಂದು ಮನವಿಗೆ ಸ್ಪಂದಿಸಿದಂತ ಅಭಿವೃದ್ಧಿ ಹರಿಕಾರರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಎಲ್ಲರ ಮನವಿಗೆ ಸ್ಪಂದಿಸಿ ನಾರಾಯಣಪುರ ಕ್ರಾಸ್ದಿಂದ ನಾಗಣ್ಣ ಕಟ್ಟೆವರೆಗೆ 3 ಕೋಟಿ ರೂಪಾಯಿ ಸ್ವಂತ KKRDB ಅವರ ಅನುದಾನ ಬಸವ ಕಲ್ಯಾಣ ಕೊಟ್ಟು ಆ ರಸ್ತೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಆದ್ರೆ ಉಳಿದಿರೋದು ಸಸ್ತಾಪುರ ಬಂಗ್ಲಾದಿಂದ ಕೋಟೆವರೆಗೆ. ಸನ್ಮಾನ್ಯ ಶಾಸಕರಿಗೆ 250 ಕೋಟಿ ರೂಪಾಯಿ ಅನುದಾನ ಬಂದರೂ ಕೂಡ ಈ ರಸ್ತೆ ಅವ್ರಿಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಅವರು ಅಡ್ಡಾಡೋದು ಇದೇ ರಸ್ತೆಯಲ್ಲಿ. ಅವ್ರ ಕಾರ್ಯ ಕಚೇರಿ ಇರೋದಿಲ್ಲೇ, ಶಾಸಕರ ಕಚೇರಿ ಇರೋದಿದೆ ಇಲ್ಲೇ, ಅವ್ರ ನಿವಾಸ ಇರೋದಿಲ್ಲೇ. ಆದ್ರೂ ಈ ರಸ್ತೆ ಯಾಕೆ ಕಾಣ್ತಾ ಇಲ್ಲ? ಇದು ಒಂದು ಬಸವ ಕಲ್ಯಾಣ ಜನತೆಗೆ ಇರುತ್ತ ಯಕ್ಷ ಪ್ರಶ್ನೆ. ಇದರಿಂದ ಇರೋ ಉದ್ದೇಶ ಆದ್ರೂ ಏನು ನೋಡ್ರಿ. ಸರಳವಾಗಿ ನಮ್ಮ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಸ್ವಲ್ಪ ತಾವು ಅಡ್ಡಾಡಿದ್ರಿ ಅಂದ್ರ ಯಾವುದೇ ಊರಿಗೆ ಹೋಗಿ ಕೇಳ್ರಿ, ಬಸವ ಕಲ್ಯಾಣದಲ್ಲಿ ಗುತ್ತೇದಾರ ಯಾರ ಅಂತ ಕೇಳ್ರಿ. ಈ ರಸ್ತೆ, ಚರಂಡಿ, ಬಿಲ್ಡಿಂಗ್ಸು ಇವ್ರು ಯಾರು ಮಾಡ್ಲತ್ತಾರ? ಈ ಚರಂಡಿ ಇದ್ರದೆಲ್ಲ ಗುತ್ತಿಗೆದಾರ ಯಾರ ಅಂತ ಕೇಳಿದ್ರೆ ಎಲ್ಲ ಒಂದ್ ಸಣ್ಣ ಮಗುಗ್ನು ಕೇಳಿ ಎಲ್ಲೋ ಒಂದೇ ಉತ್ತರ ಕೊಡ್ತಾರ, ಬಸವ ಕಲ್ಯಾಣದ ಒಬ್ಬರೇ ಗುತ್ತೇದಾರ. ಅವ್ರು MLA ಅನ್ಬೇಕಾ ಗುತ್ತೇದಾರ ಅನ್ಬೇಕಂಬುದೇ ಬಹಳ ದೊಡ್ಡ ಗೊಂದಲದಾಗದ ಜನತೆ. ಯಾಕಂದ್ರೆ ಅನ್ಅಥರೈಸ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಯಾರಪ್ಪ ಅಂದ್ರೆ ಬಸವ ಕಲ್ಯಾಣ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣು ಸಲಗರ್ ಅವರು. ಸ್ಪಷ್ಟವಾಗಿ ಹೇಳತ್ತೀನಿ, ಇದು ಸುಳ್ಳಿತ್ತಂದ್ರೆ ಬಹಿರಂಗವಾಗಿ ನನ್ನ ಜೊತೆ ಚರ್ಚೆಗೆ ಬರ್ಲಕ್ ಹೇಳ್ರಿ. ಇವತ್ತು ಬೇಸಿಗೆ ಹೋಯ್ತು, 4 ತಿಂಗಳು ನೀರಿನ ಹಾಹಾಕಾರ ಆಯ್ತು ಕ್ಷೇತ್ರ ತುಂಬಾ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಸವ ಕಲ್ಯಾಣ ಒಂದೇ ಬರಲ್ಲ, ಹುಲ್ಸೂರ್ ತಾಲೂಕು ಮತ್ತು ಬಸವ ಕಲ್ಯಾಣ ತಾಲೂಕು 2 ಸೇರಿ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ನೀರಿಂದ ಹಾಹಾಕಾರ ಆಯ್ತು. ಯಾವುದೇ ಕ್ರಿಯಾ ಯೋಜನೆ ಇಲ್ಲ. ಬಿತ್ತನೆ ಸಮಯ ಬಂತ ರೈತರಿಗ ಬಿತ್ತನೆ ಬೀಜ, ರಸಗೊಬ್ಬರ ಯಾವ ರೀತಿ ಸರಬರಾಜು ಆಲತ್ತದ ಇಲ್ಲ, ನೋಡುವಂತ ಸೌಜನ್ಯನು ಕೂಡ ಅವ್ರು ಮಾಡಿಲ್ಲ. ಮಳೆಗಾಲ ಬರ್ತದಲ್ಲ, ಮುಂದ ಪ್ರವಾಹ ಬರುವಂತ ಪರಿಸ್ಥಿತಿ ಬಂದಾಗ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕು, ಯಾವ ರೀತಿ ಟಾಸ್ಕ್ ಫೋರ್ಸ್ ಆಗಿ ಕೆಲಸ ಮಾಡ್ಬೇಕನ್ನೋ ಮುಂದಾಲೋಚನೆ ಇಲ್ಲ ಅವ್ರಿಗೆ. ಅವ್ರ ದೃಷ್ಟಿ ಒಳಗ ಒಂದೇ ಒಂದು ಏನಂದ್ರ ಬಂದಂತ ಅನುದಾನ ನಿರ್ಮಿತಿ ಕೇಂದ್ರಕ್ಕೆ ಕೊಡ್ಬೇಕು. ನಿರ್ಮಿತಿ ಕೇಂದ್ರಕ್ಕೆ ಯಾಕೆ ಕೊಡ್ಬೇಕಂದ್ರ ನಿರ್ಮಿತಿ ಕೇಂದ್ರದಲ್ಲಿ ಟೆಂಡರ್ ಇಲ್ಲ, ಅಮೌಂಟ್ ಲೆಸ್ ಆಗಲ್ಲ, EMD ಇಲ್ಲ, ಡೈರೆಕ್ಟ್ ಕೆಲಸ ಮಾಡೋದು, ದುಡ್ಡು ಕೊಳ್ಳೆ ಹೊಡೆಯೋದು. ಬಸವ ಕಲ್ಯಾಣ ಜನತೆ ಅಭಿವೃದ್ಧಿಗೆ ಬಂದಂತ ದುಡ್ಡು ಅವ್ರ ಮನೆ ಪಾಲತ್ತದ, ಅದು ನಮಗೆ ನೋಡ್ಲಕ್ ಆಗ್ತಾ ಇಲ್ಲ, ನೋಡಿಸ್ಲಕ್ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಕಳಕಳಿ ಅದ. ಇದು ಇವತ್ತು ಬಸವ ಕಲ್ಯಾಣ ಪರಿಸ್ಥಿತಿ ಯಾವ ರೀತಿ ಅದ? ಸಸ್ತಾಪುರ ಬಂಗ್ಲಾದಿಂದ ಕಿಲಾತನ ಹೋಗ್ಬೇಕಾದ್ರೆ ಈಜಾಡ್ಕೋತ ಹೋಗ್ಬೇಕಾಯ್ತು ನಾವು ನೀರಾಕ್. ಬೆಳಗ್ಗೆ ನೋಡತ್ತೀರಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ಈಜಾಡ್ಕೋತ ಹೋಗ್ಬೇಕಾಯ್ತು. ಆದ್ರ ಅವರ ಕಾರ್ಯಕರ್ತರು, ಅವ್ರ ಅಭಿಮಾನಿಗಳು ಶರಣು ಸಲಗರ್ ಅವ್ರಿಗೆ ಏನಂತ ಕರೀತಾರ ಅಂದ್ರ ಅಭಿವೃದ್ಧಿ ಹರಿಕಾರ, ನವಕಲ್ಯಾಣದ ಕನಸುಗಾರ. ಇದೇನವ್ರ ನವಕಲ್ಯಾಣ? ಹಿಂದೆ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಅಟ್ಟೂರ್ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ರು, ಮಾರುತಿರಾವ್ ಮುಳೆ ಅವರು ಶಾಸಕರಾಗಿ ಕೆಲಸ ಮಾಡ್ರು, B ನಾರಾಯಣರಾವ್ ಅವರು ಶಾಸಕರಾಗಿ ಕೆಲಸ ಮಾಡ್ರು.
ಮಲ್ಲಿಕಾರ್ಜುನ್ ಖುಬಾ ಅವರು ಶಾಸಕರಾಗಿ ಕೆಲಸ ಮಾಡ್ರು, ಅನ್ನಪೂರ್ಣ ರಕ್ತೆ ಅವರು ಶಾಸಕರಾಗಿ ಕೆಲಸ ಮಾಡ್ರು, ಸಿದ್ದರಾಮಪ್ಪ ಖುಬಾ ಅವರಾದ್ರು, ಬಾಪುರಾವ್ ಹುಲ್ಸೂರ್ಕರ್ ಆದ್ರು. ಇವರೆಲ್ಲ ತಮ್ಮ ತಮ್ಮ ಒಂದು ಯೋಗದಾನ ಬಸವ ಕಲ್ಯಾಣ ನಗರ ಕೊಟ್ಟು ಬಸವ ಕಲ್ಯಾಣ ನಗರವನ್ನು ಸುಂದರವಾಗಿ ನಿರ್ಮಾಣ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂತ ನಗರ ಮಾಡ್ಲಾಕ ಶ್ರಮ ಪಟ್ರು. ಯಾವುದೇ ರೀತಿ ಪರಿಸ್ಥಿತಿ ಇದ್ದಿಲ್ಲ ಅವಾಗ. ಯಾರು ಒಬ್ಬ ಬಸವ ಕಲ್ಯಾಣ ಜನ ಅವ್ರ ವಿರುದ್ಧ ಮಾತಾಡಿಲ್ಲ, ಯಾಕಂದ್ರೆ ಅವರೆಲ್ಲ ಇಮಾನ್ದಾರಿಲಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡಿರು. ಆದ್ರೆ ಇವತ್ತೇನಾಗಲತ್ತದ, ಇದು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಓನ್ಲಿ ದುಡ್ಡು ಕೊಳ್ಳೆ ಹೊಡೆಯೋದು, ಪ್ಲಾನ್ ಮಾಡೋದು, ಕಳಪೆ ಕಾಮಗಾರಿ ಮಾಡೋದು, ದುಡ್ಡು ಹೊಡೆಯೋದು, ಅದು ಒಂದೇ ಯೋಜನೆ ಹಾಕೊಂಡು ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತ KDP ಸಭೆ ಕರೆದು ಸುಮಾರು 7 ತಿಂಗಳಾಯ್ತು. ಬಸವ ಕಲ್ಯಾಣ ತಾಲೂಕದಾಗ ಯಾವ ಇಲಾಖೆದಾಗ ಏನ್ ನಡೆದಂತ ಅವ್ರಿಗೆ ನಾಲೆಜ್ ಇಲ್ಲ. ಯಾಕಂದ್ರ ಅವ್ರೀಗ ಬಸವ ಕಲ್ಯಾಣ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಬದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಅವ್ರ ಯೋಜನೆನೇ 1 ಪಾಯಿಂಟ್ ಪ್ರೋಗ್ರಾಮ್. ಓನ್ಲಿ ಅವ್ರ ದೃಷ್ಟಿ ನಿರ್ಮಿತಿ ಕೇಂದ್ರ ಕಡೆ ದುಡ್ಡು ಹಾಕೋದು, ಅಲ್ಲಿ ಡ್ರಾ ಮಾಡ್ಕೊಂಬೋದು, ಅಷ್ಟೇ ಕೆಲಸ ಹಿಡ್ದಾರ. ಎಲ್ಲರೂ ಗೊತ್ತ ಇಡೀ ಬಸವ ಕಲ್ಯಾಣ ಮತ್ತು ಹುಲ್ಸೂರು ತಾಲೂಕಿನ ಜನತೆ ಬೇಸತ್ ಹೋಗ್ಯದ. ಬರುವಂತ 2028 ಚುನಾವಣೆಯಲ್ಲಿ ಅವ್ರಿಗೆ ಮನ್ಯಾಗ ಕೂಡ್ಸೋದು ಪಕ್ಕ. ಅವ್ರಿಗೆ ಬರ್ಕೊಂಡಿಟ್ಕೊಂಬಲ್ಲ, ಏನದ ಇಷ್ಟೆಲ್ಲ ತಾಳಿದೇವು, ಇನ್ನೊಂದ್ ಥೋಡೆ ದಿನ ತಾಳತ್ತೇವು, ನಿಮ್ಮ ಅಂತಿಮ ದಿನಗಳವ ಇವ್ ರಾಜಕಾರಣದಾಗ. ತಾವು ಕಲಬುರಗಿ ಕಡೆ ಮುಖ ಮಾಡಿರಿ, ನಮಗ ಅದು ಗೊತ್ತಾಗತ್ತ, ತಮಗೂ ಗೊತ್ತಾಗ್ಯದ. ಮುಂದಿನ ಚುನಾವಣೆದಾಗ ಅವ್ರು ಗೆದ್ದಲ್ಲ ಅಂತೇಳಿ ಅವ್ರಿಗೂ ಗೊತ್ತದ. ಅದಕ್ಕೆ ಅವರು ಓನ್ಲಿ 1 ಪಾಯಿಂಟ್ ಪ್ರೋಗ್ರಾಮ್ ಹಿಡಿದಾರ. ಕೆಲಸ ಮಾಡಿ ದುಡ್ಡು ಗಳಿಸಬೇಕಂಬುದು ಒಂದೇ ಒಂದು ಪ್ರೋಗ್ರಾಮ್ ಹಿಡ್ಕೊಂಡು ಅವ್ರು ಅಡ್ಡಾಡ್ಲತ್ತಾರ. ಮುಂಬರುವ ದಿನಗಳಲ್ಲಿ ಎಲ್ಲ ಬಸವ ಕಲ್ಯಾಣ ಜನತೆ ಪಕ್ಷಾತೀತವಾಗಿ ಬಸವ ಕಲ್ಯಾಣದ ಒಂದು ಅಭಿಮಾನ ಇಟ್ಟುಕೊಂಡು ಅವ್ರಿಗೆ ಮನಿ ಕಳಿಸ್ಲಕ್ಕೆ ಎಲ್ಲರೂ ಪಣ ತೊಟ್ಟರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.